ಗದಗ ರೈಲ್ವೆ ನಿಲ್ದಾಣಕ್ಕೆ ಪುಟ್ಟರಾಜ ಗವಾಯಿ ನಾಮಕರಣಕ್ಕೆ ಆಗ್ರಹ. ಗದಗ ರೈಲ್ವೆ ನಿಲ್ದಾಣಕ್ಕೆ ನಡೆದಾಡುವ ದೇವರು ಅಂಧ, ಅನಾಥರ ಬಾಳಿನ ಬೆಳಕಾಗಿರುವ ಪಂಡಿತ ಪುಟ್ಟರಾಜರ ಹೆಸರನ್ನು ನಾಮಕರಣ ಮಾಡಬೇಕು. ಈ ಹಿಂದೆ ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಪ್ರಯೋಜನ ಆಗಿಲ್ಲ. ಹಾಗಾಗಿ ಸೆಪ್ಟೆಂಬರ್ 19ರಂದು ಭೂಮರೆಡ್ಡಿ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಪಾದಯಾತ್ರೆ ಮೂಲಕ ತೆರಳಿ ಪ್ರತಿಭಟನೆ ನಡೆಸಲಾಗುವುದು ಅಂತ ಕ್ರಾಂತಿ ಸೇನಾ ಸಂಘಟನೆಯ ಮಹಿಳಾ ಜಿಲ್ಲಾಧ್ಯಕ್ಷೆ ರಾಣಿ ಚಂದಾವರಿ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ವೆಂಕಟೇಶ ಭಜಂತ್ರಿ, ಶಿವಲಿಂಗಯ್ಯ ಶಾಸ್ತ್ರಿ, ಪ್ರವೀಣ ಹಬೀಬ, ಬಸಯ್ಯ ನಂದಿಕೋಲಮಠ, ಭೀಮ ಖಾಟಿಗರ, ಕಿರಣ ಪಟ್ಟಣಶೆಟ್ಟಿ, ಶಿವಕುಮಾರ ಕುಂಬಾರ, ಮಂಜುನಾಥ ಕೆಂದುಳ್ಳಿ ಉಪಸ್ಥಿತರಿದ್ದರು. ಇವತ್ತು ಪುಟ್ಟರಾಜ ಗವಾಯಿಗಳವರ 15ನೇ ವರ್ಷದ ಪುಣ್ಯಸ್ಮರಣೆ. ಇದರ ಅಂಗವಾಗಿ ಇವತ್ತು ನಾವು ಒಂದು ಗದಗಿನ ರೈಲ್ವೆ ನಿಲ್ದಾಣಕ್ಕೆ ಕಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಹೆಸರು ನಾಮಕರಣ ಮಾಡಬೇಕೆಂದು ಒತ್ತಾಯಿಸಿ ಇದೇ ದಿನಾಂಕ ಶುಕ್ರವಾರ 19ನೇ ತಾರೀಕು ಬೆಳಿಗ್ಗೆ ಭೂಮರೆಡ್ಡಿ ಸರ್ಕಲ್ ಪುಟ್ಟರಾಜ ಗವಾಯಿಗಳವರ ಪುತ್ಥಳಿಯಿಂದ ಕ್ರಾಂತಿ ಸೇನಾ ಗದಗ ಜಿಲ್ಲಾ ಸಂಘಟನೆ, ಪ್ರಜಾ ಪರಿವರ್ತನಾ ವೇದಿಕೆ, ನವ ಕರ್ನಾಟಕ ವಿಕಲಚೇತರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ನಾಟಕರಂಗ, ಕಲಾರಂಗ ಹಾಗೂ ಇನ್ನೂ ಹಲವು ಗದಗ ನಗರದ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಪುಟ್ಟರಾಜ ಗವಾಯಿಗಳವರ ಭಕ್ತರ ಪರವಾಗಿ ಪಾದಯಾತ್ರೆ ಮುಖಾಂತರ ನಾವೇನು ಗದಗ ರೈಲ್ವೆ ನಿಲ್ದಾಣಕ್ಕೆ ಪುಟ್ಟರಾಜ ಗವಾಯಿಗಳ ನಾಮಕರಣ ಮಾಡಲೇಬೇಕು ಅನ್ನುವಂಥ ಒಂದು ಆಗ್ರಹ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸಂಬಂಧಪಟ್ಟ ಏನು ಸಚಿವರಿಗೆ, ಶಾಸಕರಿಗೆ ನಾವು ಇವತ್ತು 19ನೇ ತಾರೀಕು ಮನವಿ ಸಲ್ಲಿಸ್ತಾ ಇದ್ದೇವೆ. ಬೆಳಿಗ್ಗೆ 10 ಗಂಟೆಗೆ ಭೂಮರೆಡ್ಡಿ ಸರ್ಕಲ್ನಿಂದ ಪಾದಯಾತ್ರೆ ಮುಖಾಂತರ ನಾವು ನೇರವಾಗಿ ಜಿಲ್ಲಾಧಿಕಾರಿ ಭವನಕ್ಕೆ ತೆರಳಿ ಅಲ್ಲಿ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ನಾವು ಯಾರ್ಯಾರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ ಅಂತಂದರೆ, ಒಂದನೇದ್ದು ಕೇಂದ್ರ ರೈಲ್ವೆ ಸಚಿವರಾಗಿರ್ತಕ್ಕಂಥ ಅಶ್ವಿನಿ ವೈಷ್ಣವ್ ಅವರಿಗೆ ನಾವು ಪ್ರಥಮವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಕೇಂದ್ರ ಸಚಿವರು, ಕರ್ನಾಟಕ ರೈಲ್ವೆ ಸಚಿವರು ಸನ್ಮಾನ್ಯ ಶ್ರೀ ವಿ ಸೋಮಣ್ಣ ಅವ್ರಿಗೂ ಕೂಡ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಇಲ್ಲರಿ, ನಾವು ಜಿಲ್ಲಾಧಿಕಾರಿ ಮುಖ್ಯನ ಕೊಡ್ತೀವಿ. ಜಿಲ್ಲಾಧಿಕಾರಿ ಮುಖ್ಯನ ಕೊಡೋದು ಮುಖಾಂತರ. ಅದರ ನಂತರ ಗದಗ ಹಾವೇರಿ ಲೋಕಸಭಾ ಸದಸ್ಯರು ಇನ್ನು ಬಸವರಾಜ ಬೊಮ್ಮಾಯಿ ಅವ್ರಿಗೂ ಕೂಡ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಗದಗಿನ ಶಾಸಕರು ಹಾಗೂ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರಿಗೂ ಕೂಡ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿ, ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಅವ್ರಿಗೂ ಕೂಡ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಕೊನೆಯ ಗದಗ ಜಿಲ್ಲಾಧಿಕಾರಿಗಳ ಮುಖೇನ ನಾವು ಇವರೆಲ್ಲರಿಗೂ ಕೂಡ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಯಾಕಂದರೆ ಗದಗೊಳಗೆ ಪುಟ್ಟರಾಜ ಗವಾಯಿಗಳವರು ಮಾಡಿದಂಥ ಸಾಧನೆ, ಅವರು ಮಾಡಿದಂಥ ಪವಾಡ ಇವತ್ತು ಗದಗೇನಾದರೂ ಇವತ್ತು ನಮ್ಮದು ಬೆಳಕಿಗೆ ಬಂದಿದೆ ಅಂದರೆ ಇವತ್ತು ಪುಟ್ಟರಾಜ ಗವಾಯಿಗಳವ್ರ ಕಾರಣ. ನೀವೆಲ್ಲಾದರೂ ಹೋಗಿ ಗದಗೊಳಗೆ ಬೇರೆ ಊರೊಳಗೆ ಹೋಗಿ ಕೇಳಿದ್ರೆ ಗದಗ ಪುಟ್ಟರಾಜ ಗವಾಯಿಗಳೇ ಅಂತಂದ್ರೆ ಗದಗ ಅಂತಾರೆ. ಗದಗ ಅಂದರೆ ಪುಟ್ಟರಾಜ ಗವಾಯಿಗಳ ಮಠ, ಪುಟ್ಟರಾಜ ಗವಾಯಿ ಮಠ ಗದಗ. ಈ ಮಟ್ಟಕ್ಕೆ ಇವತ್ತು ಅವರು ಸಾಕಷ್ಟು ಪವಾಡ ಪುರುಷರು ಮತ್ತು ಗದಗೊಳಗೆ ನಡೆದಾಡೋ ದೇವರು ಅಂಥೇಳಿ ಪ್ರಸಿದ್ಧ ಆಗ್ಯಾರ. ಅದಕ್ಕೆ ಅಂಥ ಒಬ್ಬ ದೇವಮಾನವರ ಹೆಸರು ರೈಲ್ವೆ ನಿಲ್ದಾಣಕ್ಕೆ ಇಟ್ಟರೆ ಆ ರೈಲ್ವೆ ನಿಲ್ದಾಣಕ್ಕೂ ಒಂದು ಕಳೆ ಬರುತ್ತೆ, ಗದಗಿನ ಭಕ್ತರಿಗೂ ಒಂದು ಸಂತೋಷವಾಗುತ್ತೆ ಮತ್ತು ಪುಟ್ಟರಾಜ ಗವಾಯಿಗಳವ್ರಿಗೂ ಒಂದು ಗೌರವ ಸಲ್ಲಿಸಿದಾಗ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ನಾವು ರೈಲ್ವೆ ಸ್ಟೇಷನ್ಗೆ ಪುಟ್ಟರಾಜ ಗವಾಯಿ ಹೆಸರು ಇಡ್ರಿ ಅಂತೇಳಿ ನಾವು ಒಂದು ಹೋರಾಟವನ್ನು ಇವತ್ತು ಮಾಡ್ತಾಯಿದ್ದೇವೆ. ಯಾಕಂದರೆ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢ ಮಠ ಅಜ್ಜಾರು ಹೆಂಗೆ ಹೆಸರು ಯಾವ ರೀತಿ ಇಟ್ಟಾರ, ಅದೇ ರೀತಿ ನಮ್ಮ ಗದಗ ರೈಲ್ವೆ ನಿಲ್ದಾಣಕ್ಕೆ ಪುಟ್ಟರಾಜ ಗವಾಯಿ ಹೆಸರು ಇಡಬೇಕು ಅನ್ನುವಂಥದ್ದು ಒಂದು ನಮ್ಮ ಆಗ್ರಹ ಐತಿ. ಮತ್ತು ಬರುವಂಥ ಮಾರ್ಚ್ 3ನೇ ತಾರೀಕು ಇವತ್ತು ಅಜ್ಜಾರ್ ಪುಣ್ಯಸ್ಮರಣೆ. ಬರುವಂಥ 3ನೇ ತಾರೀಕು ಪುಟ್ಟರಾಜ ಗವಾಯಿಗಳವ್ರ ಹುಟ್ಟುಹಬ್ಬ ಐತಿ. ಅವ್ರ ಹುಟ್ಟುಹಬ್ಬದ ದಿನದೊಳಗೆ ಆದಷ್ಟು ಈ ಸಂಬಂಧಪಟ್ಟ ಸಚಿವರು, ಶಾಸಕರು, ಜಿಲ್ಲಾಡಳಿತ ಇದನ್ನು ಆದಷ್ಟು ಬೇಗ ಅವ್ರ ಹೆಸರು ನಾಮಕರಣ ಮಾಡುವಂತಾಗಲಿ ಅಂತೇಳಿ ನಾವು ಈ ಮುಖಾಂತರ ನಾವು ಅವ್ರಿಗೆ ಮನವಿನೂ ಮಾಡ್ತಾಯಿದ್ದೀನಿ ಮತ್ತು ಆಗ್ರಹನ ಮಾಡ್ತಾಯಿದ್ದೀನಿ. ಒಂದು ವೇಳೆ ಅವರು ನಮ್ಮ ಮನವಿಗೆ ನಾವೀಗ ಸಾಂಕೇತಿಕ ಒಂದು ಮನವಿ ಮಾಡ್ತಾಯಿದ್ದೀವಿ ಪಾದಯಾತ್ರೆ, ಅವ್ರು ಏನಾದರೂ ನಮ್ಮ ಮನವಿಗೆ ಸ್ಪಂದಿಸ್ತಾ ಇದ್ದರೆ ನಿರಂತರವಾಗಿ ನಮ್ಮ ಹೋರಾಟ ಜನವರಿಯಿಂದ ನಾವು ನಿರಂತರವಾಗಿ ಹೋರಾಟ ಮಾಡುವಂಥದ್ದು ನಿಶ್ಚಯ ಮಾಡಿದ್ದೇವೆ. ಸತತವಾಗಿ ನಾಮಕರಣ ಆಗುವವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾವು 2026 ಜನವರಿ ಅವರು ಇಡಂಗಿಲ್ಲ ಅನ್ನೋದು ನಮಗೇನು ಖಾತ್ರಿ ಆತಂದ್ರೆ
ಅಷ್ಟರೊಳಗೆ ನಮಗೆ ಏನಾದರೂ ಸರ್ಕಾರದಿಂದ ಯಾವುದೇ ಆದೇಶ ಬರದೇ ಇದ್ದರೆ ನಾವು ಅನಿವಾರ್ಯವಾಗಿ ಜನವರಿಯಿಂದ ನಾವು ಅದನ್ನು ಅನಿರ್ದಿಷ್ಟವಾಗಿ ಉಪ ಸತ್ಯಾಗ್ರಹ ಆಗಿರ್ಬೋದು, ಇನ್ನಿತರ ಬೇರೆ ಬೇರೆ ರೀತಿಯೊಳಗೆ ಹೋರಾಟ ಮಾಡುವಂಥ. ಪುಟ್ಟರಾಜ ಅಜ್ಜ ಅವರು ಸಾಕಷ್ಟು ಗದಗದಲ್ಲಿ ಜಾತಿ ಧರ್ಮ ಯಾವುದು ಭೇದ ಭಾವ ಇಲ್ಲದೆ, ವಿಭಾಗಗಳ ಭೇದ ಭಾವ ಇಲ್ಲದೆ ಎಲ್ಲ ಬಡ ಮಕ್ಕಳಿಗೆ, ಎಲ್ಲ ಅನಾಥರಿಗೆ, ಅಂಧರಿಗೆ ಅವರು ಸಾಕಷ್ಟು ಶೈಕ್ಷಣಿಕವಾಗಿ ವಿದ್ಯೆಯಲ್ಲಿ ಊಟ ವಸತಿ ವಿದ್ಯೆ ಶಿಕ್ಷಣ ಆಮೇಲೆ ಮೂಲ ಸೌಕರ್ಯಗಳನ್ನು ಎಲ್ಲ ರೀತಿಯಿಂದ ಕೊಟ್ಟು ಅವರಿಗೆ ಸ್ವಾವಲಂಬನೆ ಜೀವನವನ್ನು ಬದುಕಲು ಸಾವಿರಾರು ಮಕ್ಕಳಿಗೆ ಅವರು ಇವತ್ತು ಯೋಗ್ಯ ಮಾಡಿದ್ದಾರೆ. ಅದು ಆ ಒಂದು ಪುಣ್ಯ ಕ್ಷೇತ್ರದಲ್ಲಿ ಅವರು 70 ವರ್ಷಗಳಿಂದಲೂ ಮೇಲ್ಪಟ್ಟು ಅವರು ಈ ಸೇವೆಯನ್ನು ಸಲ್ಲಿಸುತ್ತಾನೆ ಬಂದಿದ್ದಾರೆ. ಅವರು 1944ರಲ್ಲಿ ಪೀಠಾಧಿಪತಿಗಳಾದ ಮೇಲೆ 2010 ಅವರು ತೀರ್ಕೊಂಡಿದ್ದು ಸೆಪ್ಟೆಂಬರ್ 17, 2010ರಲ್ಲಿ. ಅಲ್ಲಿವರೆಗೂ ಅವರು ಸಾಧ್ಯ ಆದಷ್ಟು ತಮ್ಮ ಮಕ್ಕಳಿಗೆ ಮಾಡ್ಕೊತಾನೆ ಬಂದಿದ್ದಾರೆ. ಆಮೇಲೆ ಅಂಧರಿರ್ಬೋದು ಅಥವಾ ವಿಕಲಚೇತನ ಯಾವ ರೀತಿಯ ಮಕ್ಕಳಿರ್ಬೋದು, ಅವರಲ್ಲದೇನು ಬೇಕಾದಷ್ಟು ಸಮಾಜ ಬಂಧುಗಳಿಗೆ ಯಾವುದೇ ರೀತಿಯಿಂದಲೂ ಹೋದರೂ ಅವರು ತಮ್ಮ ಕಡೆಯಿಂದ ಆದಷ್ಟು ಮಾರ್ಗದರ್ಶನ ಸಹಾಯವನ್ನು ಅವರು ಮಾಡ್ತಾನೆ ಬಂದಿದ್ದಾರೆ. ಸೊ ಅಂಥ ಒಂದು ಅಜ್ಜ ಅವರು ನಮ್ಮ ಗದಗದಲ್ಲಿದ್ದಾರೆ, ನಾವು ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಲೇಬೇಕು. ಅದೇ ರೀತಿ ನನ್ನ ಒಂದು ವಿನಂತಿ ಏನಂತಂದರೆ, ಅವ್ರು ಹೆಂಗೆ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲ ತಮ್ಮ ಸೇವೆಯನ್ನು ಸಲ್ಲಿಸಿದಾರೋ, ಇವತ್ತು ನಾವು ಎಲ್ಲ ಪುರುಷರೊಂದಿಗೆ ಮಹಿಳೆಯರು ಯಾವ ಭೇದ ಭಾವವಿಲ್ಲದೆ ಈ ಒಂದು ಹೋರಾಟದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕೆಂದು ನಂದು ಗದಗ ಜಿಲ್ಲೆ ಹಾಗೂ ಕರ್ನಾಟಕ ಜನತೆ ಕೂಡ ಒಂದು ವಿನಂತಿ. ನೋಡ್ರಿ, ಲಾಸ್ಟ್ ಟೈಮ್ ನಾನು ದಾಸರಳ್ಯಾಗ ನಾವು ಪ್ರತಿಭಟನೆ ಮಾಡಿದಾಗ ಅಲ್ಲಿ ನಗರಸಭೆ ಸದಸ್ಯರು ನಮಗೆ ನೀವು ಯಾಕೆ ಬಂದ್ರಿ ನಮ್ಮ ಮನೆ ಅಂದ್ರೆ ಈ ರೀತಿ ಐತೆ ಸರ್. ನಮಗೆ ಇಲ್ಲ ಸರ್, ಇಲ್ಲ ನಮ್ದು ಗಂಗಾಪುರ ಸರ್, ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ನಾವು ಆಲ್ರೆಡಿ ನಮ್ಮ ಕ್ರಾಂತಿ ಸಂಘಟನೆ ಮನವಿ ಕೊಟ್ಟಿದ್ವಿ. ಅವ್ರು ನಕಾರಾತ್ಮಕವಾಗಿ ಸ್ಪಂದನೆ ಮಾಡ್ಯಾರ. ನಾನು ಸಂಬಂಧಪಟ್ಟ ರೈಲ್ವೆ ಇಲಾಖೆ ಸಚಿವರ ಜೊತೆ ಮಾತಾಡಿ ಅದ್ರ ಬಗ್ಗೆ ನಾನು ಆಲೋಚನೆ ಮಾಡ್ತೀನಿ ಅಂತೇಳಿ ಆಲ್ರೆಡಿ ಅಂದಾರ. ಮತ್ತು ಈಗ ಸುಮಾರು ಒಂದು 20-25 ಹಳ್ಳಿಗೆ ನಾವು ಸಂಪರ್ಕ ಮಾಡೀವಿ. ನಾಳೆ 19 ತಾರೀಕು ನಮ್ಮ ಪಾದಯಾತ್ರೆ ಹೋರಾಟಕ್ಕೆ ಆ ಹಳ್ಳಿ ಜನನೂ ಕೂಡ ನಮ್ಗೆ ಬರ್ತೀವಿ ಅಂತೇಳಿ ಭರವಸೆ ಕೊಟ್ರೆ. ಅವ್ರಿಗೂ ಕೂಡ ನನ್ನ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಆಲ್ರೆಡಿ ನಾವು ಹೋರಾಟ ಮಾಡೀವಿ ಸರ್, ಹೋರಾಟ ಮಾಡಿ ಈಗ ಹಿಂದೆ ನಮ್ಮ ದಾಸರೊಳಗೆ ನೀರಿಂದ ಭಾಳ ಸಮಸ್ಯೆ ಇತ್ತು ಸರ್. ಅಲ್ಲೇ ಒಂದು ಭಾಳ ಹಿಂದುಳಿದ ವರ್ಗ ಐತೆ ಸರ್. ಆ ಸಂದರ್ಭದೊಳಗೆ ನಮ್ಮ ಪ್ರವೀಣ್ ಅವರ ಹತ್ತಿರದೊಳಗೆ ಹೋರಾಟ ಆಡಿ ಅಲ್ಲಿ 3 ನೀರಿನ ಟ್ಯಾಂಕ್ ಸರ್ ಈ ರೀತಿ ಮಾಡಿ ಸರ್ ಮಾಡ್ತಿರ್ತೀವಿ. ಆದರೆ ಕೆಲವೊಂದು ಬಹಿರಂಗ ಆಗ್ತಾವೆ, ಕೆಲವೊಂದು ಬಹಿರಂಗ ಅಂತೂ ನಿರಂತರ 3-4 ಬಾರಿ ಪ್ರತಿಭಟನೆ ಮಾಡಿವಿ ಸರ್. ಎಲ್ಲ ರೀತಿಯಿಂದ ರಸ್ತೆ ತಡೆದ ಪ್ರತಿಭಟನೆ ಮಾಡಿದ್ವಿ, ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪ್ರತಿಭಟನೆ ಮಾಡಿದ್ವಿ. ಆಮೇಲೆ ಮಠಕ್ಕೆ ಸಚಿವ ಶಾಸಕರು ಬಂದಾಗ ಮನವಿ ಈ ರೀತಿ ಮಾಡ್ತಾಯಿದ್ದೀವಿ ಸರ್. ಪ್ರಯತ್ನ ಅಂತೂ ನಿಲ್ಲಿಸಿ ಸರ್, ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಅಂದ್ರೆ ಈ ವಿಶೇಷವಾದ ಹೋರಾಟ ಏನಾದರೂ ಮಾಡೋಣ ಅನ್ನೋದು ಒಂದು ಉದ್ದೇಶ ಸರ್. ಈಗ ಪ್ರತಿಭಟನೆ ಮನವಿ ಮಾಡಿದ್ವಿ, ರಸ್ತೆ ತಡೆದು ಮಾಡಿದ್ವಿ, ಇನ್ನೊಂದು ಮಾಡಿದ್ವಿ. ಬೇರೆ ರೀತಿ ಯಾವ ರೀತಿ ಸರ್ಕಾರಕ್ಕೆ ನಾವು ಎಚ್ಚರಿಸಬೇಕು ಅನ್ನುವಂಥದ್ದು ಒಂದು ಉದ್ದೇಶದಿಂದ ಅದನ್ನು ಬರುವಂಥ ನಿರ್ಬಂಧಗಳು ನಾವು ಅದನ್ನು ಯಾವ ರೀತಿ ಮತ್ತು ವಿಶೇಷವಾದ ಹೋರಾಟ ಮಾಡಬೇಕು ಅನ್ನುವಂಥದ್ದು ನಮ್ಮದೊಂದು. ಅಂದ್ರೆ ಅಲ್ಲೇ ಒಂದು ಸಂಗೀತದ ಅಂದ್ರೆ ಅದೇನು ಸ್ಮಾರಕ ಮಾಡಿದ್ರು ಸರ್, ಅಲ್ಲೇ ನಾವು ಕುಂತು ಸಂಗೀತ ವೇದ ಮಾಡಿ ಪ್ರಾರಂಭ ಮಾಡಿ ಸರ್ಕಾರ ನಾಚಿಕೆ ಬರೋ ರೀತಿಯೊಳಗೆ ಏನಾರ ಒಂದು ಹೋರಾಟ ಮಾಡ್ಬೇಕಂತ ಆಲ್ರೆಡಿ ನಾವು ಮಾತಾಡ್ಕೊಂಡಿದ್ವಿ. ಇದಾದ ತಕ್ಷಣ ನೆಕ್ಸ್ಟ್ ನಮ್ಮದು ಹೋರಾಟ ಇತ್ತು ಸರ್. ಈಗ ನಾವು 100 ಮಂದಿಗೂ ಸಂತೃಪ್ತಿಪಡಿಸೋಕೆ ಆಗಂಗಿಲ್ಲ ಸರ್. ಊರು ದೊಡ್ಡದೈತಿ. ನಾ ಹೇಳೋದೇನಂದ್ರೆ ಈಗ ನಮ್ಗೆ 2,500-3,000 ಬರ್ತದೆ ತಿಂಗಳ ಅಮೌಂಟ್. ಅಲ್ಲ ಸರ್, ಅಲ್ರಿ ಅದನ್ನು ಹೇಳ್ತೀನಿ. ನಮಗೆ 2,500-3,000 ರೂಪಾಯಿ ದುಡ್ಡು ಬರ್ತದೆ. ಅಂದ್ರೆ ಹೆಂಗೆ ನಾವು ಡಬ್ಬಿ ಇಟ್ಟಿವಿ, ಆ ಡಬ್ಬೆ ಬಂದು ದುಡ್ಡಿಂದ ಅದರಿಂದ ನಾವು 2 ಮಂದಿ ಕಿಟ್ ಕೊಡ್ಬೋದು ತಿಂಗಳ. ಕೇವಲ 2 ಮಂದಿ ಕಿಟ್ ಕೊಡ್ಬೋದು. 3,000 ಅಂದರೆ 15, ಒಬ್ಬರಿಗೆ 2,000 ರೂಪಾಯಿ ಕಿಟ್ ಕೊಟ್ಟು ಒಂದು 15-20 ದಿನ ನಡೀತೈತಿ. ನಮಗೆ ಯಾರು ಗಮನಕ್ಕೆ ಈಗ ಯಾರು ಒಬ್ಬರು ಬಂದು ಹಿಂಗೆ ನೀವು ಅವ್ರದ್ದು ಪರಿಸ್ಥಿತಿ ಹಿಂಗೈತೆ ನೋಡಿ ಅಂತಂದಾಗ, ಈಗ ಮೊನ್ನೆ ಇವರು ಶಿವವ್ರು ಬಂದು ಈ ರೀತಿ ಅಣ್ಣ ಅವ್ರಿಗೆ ಅಂಗವಿಕಲ ಮಗ ಅದನ್ನ ತಾಯಿ ದುಡಿತಾಳ ಈ ರೀತಿ ಯಾವ ನಮ್ಮ ಗಮನಕ್ಕೆ ಬಂದಾಗ ನಾವು ಅಂಥವ್ರಿಗೆ ಹೋಗಿ ಕೊಡ್ತೀವಿ. ನಾವು ಹೋಗಿ ಕೊಡೋಂಗಿಲ್ಲ. ನಾವು ಇವತ್ತಿನವರೆಗೂ ನಾವು ಹೋಗಿ ಕೊಡೋಂಗಿಲ್ಲ. ಯಾರು ನಮ್ಗೆ ಹಿಂಗೆ ಸಂಪರ್ಕ ಮಾಡಿದಾಗ ಅದು ಯಾರೇ ಸಮಸ್ಯೆ ಇರಲಿ ಸರ್, ಅವ್ರಿಗೆ ಹೋಗಿ ನಾವು ಕೊಡ್ತೀವಿ. ಹಂಗೆ ಯಾರಾದರೂ ಹೇಳ್ಬೋದು, ನಾವು ಅವ್ರಿಗೆ ಕೊಡ್ತೀವಿ. DC ಆಫೀಸ್ ಕಡೆ ಸರ ಪೂರ ಹದಗೆಟ್ಟಿಸ್ ರೋಡ್ ಸರ್. ಆ ಟೈಮ್ನಾಗ ಪ್ರವೀಣ್ ಅವರ ನೇತೃತ್ವದಲ್ಲಿ ಹೋರಾಟ ಆಯ್ತು. ಈಗ DC ಆಫೀಸ್ ರೋಡ್ ಆಗೈತೆ ಸರ್, ಹಳೆ DC ಆಫೀಸ್ ಸರ್. ಪೂರ ಸಂಪೂರ್ಣ ರೋಡ್ ಹದಗೆಟ್ಟಿರ್ತದೆ. ಆ ಟೈಮ್ನಾಗ ಇವ್ರು ಹೋಗಿ ಅದನ್ನೆಲ್ಲ ಅಲ್ಲಿ ಪ್ರತಿಭಟನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ನೋಟಿಸ್ ಕೊಟ್ಟು ಮನವಿ ಕೊಟ್ಟ ಮೇಲೆ ಅದು ಆಗೈತೆ ಸರ್. ಮಾಡ್ತೀವಿ ಸರ್, ಅದು ಮಾಡಿದ್ರೆ ಸರ್.